ಇವತ್ತು ನಮ್ಮ ಚರ್ಚೆಗೆ ಆಧಾರವಾಗಿರೋದು ಗಾಯತ್ರಿ ಚೈತನ್ಯ ಅನ್ನೋ ಒಂದು ಬರಹ. ಸಾಮಾನ್ಯವಾಗಿ ಗಾಯತ್ರಿ ಮಂತ್ರ ಅಂದ ತಕ್ಷಣ ನಮ್ಗೆಲ್ಲ ಒಂದು ಆ ಧಾರ್ಮಿಕ ಆಚರಣೆ, ಒಂದು ಪ್ರಾರ್ಥನೆ ಅಂತ ನೆನಪಾಗುತ್ತೆ. ಹೌದು. ಆದ್ರೆ ಈ ಗಾಯತ್ರಿ ಚೈತನ್ಯ ಆ ಕಲ್ಪನೆಯನ್ನು ಮೀರಿ ಗಾಯತ್ರಿ ಮಂತ್ರಕ್ಕೂ ನಮ್ಮ ಆತ್ಮಕ್ಕೂ ಇರೋ ಒಂದು ಆಳವಾದ ಸಂಬಂಧವನ್ನು ಬಿಚ್ಚಿಡುತ್ತೆ. ಹೌದು, ನೀವೇಳಿದ್ದು ಬಹಳ ಸರಿ. ಈ ಬರಹವು ಗಾಯತ್ರಿ ಮಂತ್ರವನ್ನ ಕೇವಲ ಪಠಿಸುವುದಕ್ಕೆ ಸೀಮಿತ ಮಾಡಲ್ಲ, ಬದಲಿಗೆ ಅದನ್ನೊಂದು ಆತ್ಮಸಾಕ್ಷಾತ್ಕಾರದ ಪ್ರಬಲ ಸಾಧನವಾಗಿ ನೋಡುತ್ತೆ. ಇದರಲ್ಲಿ 60ಕ್ಕೂ ಹೆಚ್ಚು ಅಂಶಗಳಿವೆ. ಪ್ರತಿಯೊಂದು ಈ ಮಂತ್ರ ನಮ್ಮ ಒಳಗೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ವಿವರಿಸುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಈ ಬರಹದ ಪ್ರಕಾರ ಗಾಯತ್ರಿ ಮಂತ್ರವು ಆತ್ಮಜ್ಞಾನದ ದಾರಿಯಾಗಿ, ಆಂತರಿಕ ಶಕ್ತಿಯ ಮೂಲವಾಗಿ ಮತ್ತು ಕೊನೆಗೆ ಮುಕ್ತಿಯ ಮಾರ್ಗವಾಗಿ ಹೇಗೆ ತೆರೆದುಕೊಳ್ಳುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು. ಖಂಡಿತ. ಹಾಗಾದ್ರೆ ಮೊದಲನೇ ಹೆಜ್ಜೆಯಿಂದಲೇ ಶುರು ಮಾಡೋಣ. ಈ ಗಾಯತ್ರಿ ಚೈತನ್ಯದಲ್ಲಿ ಪದೇ ಪದೇ ಬರುವ ಒಂದು ಮಾತೆಂದರೆ ಇದು ಆತ್ಮಶೋಧನೆಯ ದಾರಿ ಅಂತ. ಹೌದು. ಇದನ್ನ ಆತ್ಮಪ್ರಾಪ್ತಿಯ ರಾಜಮಾರ್ಗ ಅಂತಾನೂ ಆಧ್ಯಾತ್ಮಿಕ ಜೀವನದ ತಳಪಾಯ ಅಂತಾನೂ ಬಣ್ಣಿಸಿದ್ದಾರೆ. ಒಂದು ಮಂತ್ರ ಹೇಗೆ ಒಂದು ರಾಜಮಾರ್ಗ ಆಗೋಕೆ ಸಾಧ್ಯ ಅಂದ್ರೆ ಇದೇನಾದ್ರೂ ಶಾರ್ಟ್ಕಟ್ ಅಂತಾನಾ? ಇದು ಒಳ್ಳೆ ಪ್ರಶ್ನೆ. ರಾಜಮಾರ್ಗ ಅಂದ್ರೆ ಶಾರ್ಟ್ಕಟ್ ಅಂತ ಖಂಡಿತ ಅಲ್ಲ. ರಾಜಮಾರ್ಗ ಅಂದ್ರೆ ಅದು ಎಲ್ಲರಿಗೂ ತೆರೆದಿರುವ ಸ್ಪಷ್ಟವಾದ, ನೇರವಾದ ದಾರಿ. ಸರಿ. ಈ ಬರಹದಲ್ಲಿರೋ ಒಂದು ಕುತೂಹಲಕಾರಿ ಅಂಶ ಅಂದ್ರೆ ಗಾಯತ್ರಿ ಮಂತ್ರವು ಕರ್ಮನಿಷ್ಠರಿಗೆ, ಉಪಾಸಕರಿಗೆ ಮತ್ತು ತತ್ವಜ್ಞಾನಿಗಳಿಗೆ ಹೀಗೆ 3 ವಿಭಿನ್ನ ದಾರಿಯಲ್ಲಿ ನಡೆಯುವವರೆಗೂ ದಾರಿದೀಪವಾಗಿದೆ ಅಂತ ಹೇಳುತ್ತೆ. ಇದು ನಿಜಕ್ಕೂ ಆಸಕ್ತಿಕರವಾಗಿದೆ. ಒಂದೇ ಮಂತ್ರ ಆದ್ರೆ 3 ಬೇರೆ ಬೇರೆ ಮನಸ್ಥಿತಿಯ ಜನರಿಗೆ ಹೇಗೆ ಸಹಾಯ ಮಾಡುತ್ತೆ? ಅದನ್ನೇ ಈ ಗಾಯತ್ರಿ ಚೈತನ್ಯ ವಿವರಿಸೋದು. ನೋಡಿ, ಒಬ್ಬ ಕರ್ಮನಿಷ್ಠ ಅಂದ್ರೆ ತನ್ನ ಕೆಲಸವನ್ನೇ ಪೂಜೆ ಅಂತ ಭಾವಿಸುವನಿಗೆ ಈ ಮಂತ್ರ ಏಕಾಗ್ರತೆ ಕೊಡುತ್ತೆ. ಒಬ್ಬ ಉಪಾಸಕನಿಗೆ ಅಂದ್ರೆ ಭಕ್ತಿ ಮಾರ್ಗದಲ್ಲಿರೋವನಿಗೆ ಇದು ಅವನ ಭಕ್ತಿಯನ್ನು ಇನ್ನಷ್ಟು ಗಾಢವಾಗಿಸುತ್ತೆ. ಇನ್ನು ತತ್ವಜ್ಞಾನಿಗೆ, ಜ್ಞಾನ ಮಾರ್ಗದಲ್ಲಿರೋವನಿಗೆ ಇದೇ ಮಂತ್ರದ ಒಂದೊಂದು ಪದದ ಅರ್ಥವನ್ನು ಹುಡುಕೋದೇ ಜ್ಞಾನದ ಹಾದಿಯಾಗುತ್ತೆ. ಅದ್ಭುತ. ಅಂದ್ರೆ ಒಂದೇ ದೀಪ 3 ಬೇರೆ ಬೇರೆ ಕೋಣೆಗಳನ್ನ ಬೆಳಗಿದ ಹಾಗೆ. ನಿಖರವಾಗಿ ಅದೇ ರೀತಿ ಈ ಮಂತ್ರ ಕೆಲಸ ಮಾಡುತ್ತೆ. ಹಾಗಾದ್ರೆ ಇದ್ರ ಹಿಂದಿನ ಮೆಕ್ಯಾನಿಸಮ್ ಏನು? ಇದು ನಮ್ಮೊಳಗೆ ಹೇಗೆ ಕೆಲಸ ಮಾಡುತ್ತೆ? ಈ ಬರಹದಲ್ಲಿ ಚೇತನವನ್ನು ಜಾಗೃತಗೊಳಿಸುತ್ತೆ ಅಂತ ಹೇಳಲಾಗಿದೆ. ಚೇತನ ಅಂದ್ರೆ ಏನು? ಅದು ನಮ್ಮ ಪ್ರಜ್ಞೆನಾ? ಚೇತನ ಅಂದ್ರೆ ಕೇವಲ ಪ್ರಜ್ಞೆ ಅಥವಾ ಅವೇರ್ನೆಸ್ ಮಾತ್ರ ಅಲ್ಲ, ಅದಕ್ಕಿಂತ ಆಳವಾದದ್ದು. ಅದನ್ನು ನಾವು ಜೀವಶಕ್ತಿ ಅಥವಾ ಆಂತರಿಕ ಚೈತನ್ಯ ಅಂತ ಕರಿಬೋದು. ಪ್ರತಿಯೊಬ್ಬರಲ್ಲೂ ಈ ಚೇತನ ಸುಪ್ತವಾಗಿರುತ್ತೆ. ಸರಿ. ಈ ಬರಹದ ಪ್ರಕಾರ ಗಾಯತ್ರಿ ಮಂತ್ರದ ಸಾಧನೆಯು ಆ ಸುಪ್ತವಾಗಿರುವ ಶಕ್ತಿಯನ್ನು ನಿಧಾನವಾಗಿ ಜಾಗೃತಗೊಳಿಸುವ ಪ್ರಕ್ರಿಯೆ. ಹೇಗೆ ಅಂದ್ರೆ ಒಂದು ಬೀಜದಲ್ಲಿ ಮರ ಅಡಗಿರುವ ಹಾಗೆ. ನೀರು, ಸೂರ್ಯನ ಬೆಳಕು ಸಿಕ್ಕಾಗ ಅದು ಮೊಳಕೆ ಒಡೆಯುತ್ತಲ್ಲ? ಹೌದು. ಹಾಗೆಯೇ ಗಾಯತ್ರಿ ಮಂತ್ರದ ಜಪ ನಮ್ಮೊಳಗಿನ ಆ ಚೇತನಕ್ಕೆ ಬೇಕಾದ ಪೋಷಣೆ ಕೊಡುತ್ತೆ. ಹಾಗಾದ್ರೆ ಈ ಚೇತನ ಜಾಗೃತವಾದಾಗ ಏನಾಗುತ್ತೆ? ಆಗಲೇ ಆಂತರಿಕ ಶುದ್ಧೀಕರಣದ ಪ್ರಕ್ರಿಯೆ ಶುರುವಾಗೋದು. ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಆತ್ಮವನ್ನು ನಿರ್ಮಲಗೊಳಿಸುವುದು ಅಂತ ಹೇಳಿದ್ದಾರೆ. ನಮ್ಮ ಮನಸ್ಸಿನಲ್ಲಿರೋ ಅಜ್ಞಾನ, ಭಯ, ಕೋಪದಂತಹ ಭಾವನೆಗಳೆಲ್ಲ ಒಂದು ರೀತಿಯ ಮುಸುಕಿನ ಹಾಗೆ. ನಿಜ. ಈ ಮಂತ್ರವು ಆ ಮುಸುಕನ್ನು ತೆಗೆದುಹಾಕಿ ನಮ್ಮ ನಿಜ ಸ್ವರೂಪವಾದ ಆತ್ಮದ ದರ್ಶನಕ್ಕೆ ದಾರಿ ಮಾಡಿಕೊಡುತ್ತೆ. ಇದು ಕೇವಲ ಬಾಯ್ಪಾಟಲ ಪಠಣವಲ್ಲ, ಇದೊಂದು ಆಳವಾದ ಆಂತರಿಕ ಶುದ್ಧೀಕರಣ. ಸರಿ. ಈ ಆಂತರಿಕ ಶುದ್ಧೀಕರಣದಿಂದ ನಮ್ಗೆ ಸಿಗುವ ಫಲ ಏನು? ಕೇವಲ ಮನಃಶಾಂತಿನ ಅಥವಾ ಅದಕ್ಕಿಂತ ಹೆಚ್ಚಿಂದೇನಾದ್ರೂ ಇದೆಯಾ? ಯಾಕಂದ್ರೆ ಈ ಗಾಯತ್ರಿ ಚೈತನ್ಯದಲ್ಲಿ ಅಸಾಧಾರಣವಾದ ಆತ್ಮಶಕ್ತಿ ಮತ್ತು ಆತ್ಮಬಲ ಸಿಗುತ್ತೆ ಅಂತ ಹೇಳಲಾಗಿದೆ. ಹೌದು. ಅಷ್ಟೇ ಅಲ್ಲ, ಈ ಆತ್ಮಬಲದಿಂದ ಜಗತ್ತಿನಲ್ಲಿ ಯಾವುದೇ ಕಾರ್ಯವನ್ನು ಸಾಧಿಸಬಹುದು ಅಂತನೂ ಹೇಳಿದೆ. ಹೌದು. ಇಲ್ಲಿಂದ ವಿಷಯ ಇನ್ನಷ್ಟು ಆಳವಾಗುತ್ತೆ. ಮನಃಶಾಂತಿ ಇದರ ಮೊದಲ ಹೆಜ್ಜೆಯಷ್ಟೇ. ಮುಂದಿನ ಹಂತವೇ ಆತ್ಮಬಲದ ಪ್ರಾಪ್ತಿ. ಒಂದ್ ನಿಮಿಷ. ಯಾವುದೇ ಕಾರ್ಯವನ್ನು ಸಾಧಿಸಬಹುದು ಅನ್ನೋ ಮಾತು ಕೇಳೋಕೆ ಸ್ವಲ್ಪ ಲೌಕಿಕವಾಗಿ ಅನ್ಸುತ್ತೆ ಅಲ್ವಾ? ಅಂದ್ರೆ ಹಣ, ಅಧಿಕಾರ ಗಳಿಸೋಕು ಇದನ್ನ ಬಳಸ್ಬೋದಾ? ಅಥವಾ ಇಲ್ಲಿರೋ ಅರ್ಥ ಬೇರೆನಾ? ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರೆ, ಗಾಯತ್ರಿ ಚೈತನ್ಯದಲ್ಲಿ ಹೇಳಿರೋ ಕಾರ್ಯ ಕೇವಲ ಲೌಕಿಕ ಯಶಸ್ಸಿಗೆ ಸೀಮಿತವಾಗಿಲ್ಲ. ಇಲ್ಲಿ ಆತ್ಮಬಲ ಅಂದ್ರೆ ನಮ್ಮ ಇಚ್ಛಾಶಕ್ತಿಯನ್ನು ಬಲಪಡಿಸಿಕೊಳ್ಳೋದು. ನಮ್ಮ ಮನಸ್ಸು
ಬುದ್ಧಿ ಮತ್ತು ದೇಹ ಒಂದೇ ನೇರದಲ್ಲಿ ಕೆಲಸ ಮಾಡುವ ಹಾಗೆ ಮಾಡುವುದು. ಹೀಗಾದಾಗ ನಾವು ಕೈಗೆತ್ಕೊಂಡ ಯಾವುದೇ ಕೆಲಸ, ಅದು ಆಧ್ಯಾತ್ಮಿಕವಾಗಿರಲಿ ಅಥವಾ ಲೌಕಿಕವಾಗಿರಲಿ, ಅದರಲ್ಲಿ ಯಶಸ್ಸು ಗಳಿಸಲು ಬೇಕಾದ ಆಂತರಿಕ ಶಕ್ತಿ, ಧೈರ್ಯ ನಮಗೆ ಸಿಗುತ್ತೆ. ಅಂದ್ರೆ ಅಡೆತಡೆಗಳನ್ನು ಎದುರಿಸುವ ಶಕ್ತಿ ಬರುತ್ತೆ. ಖಂಡಿತ. ಹಾಗಾಗಿ ಇದು ಹಣ ಗಳಿಸುವ ಮಂತ್ರವಲ್ಲ, ಬದಲಿಗೆ ಯಾವುದೇ ಗುರಿಯನ್ನು ಸಾಧಿಸಲು ಬೇಕಾದ ವ್ಯಕ್ತಿತ್ವವನ್ನು ರೂಪಿಸುವ ಸಾಧನ. ಓ ಹಾಗೆ. ಅಂದ್ರೆ ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಒಂದು ಆಧ್ಯಾತ್ಮಿಕ ಮಾರ್ಗ ಅಂತ ಹೇಳಬಹುದು. ಖಂಡಿತವಾಗಿಯೂ ಈ ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಒಂದು ಆಧ್ಯಾತ್ಮಿಕ ವ್ಯಾಯಾಮ ಅಂತಾನೆ ಕರೆಯಲಾಗಿದೆ. ನಾವು ದೇಹಬಲಕ್ಕಾಗಿ ಫಿಸಿಕಲ್ ಎಕ್ಸರ್ಸೈಸ್ ಮಾಡಿದ ಹಾಗೆ ಆತ್ಮಬಲಕ್ಕಾಗಿ ಮಾಡುವ ಮಾನಸಿಕ ಮತ್ತು ಆಧ್ಯಾತ್ಮಿಕ ವ್ಯಾಯಾಮವೇ ಗಾಯತ್ರಿ ಸಾಧನೆ. ಈ ವ್ಯಾಯಾಮದಿಂದ ನಮ್ಮೊಳಗೆ ಮತ್ತು ನಮ್ಮ ಸುತ್ತಮುತ್ತ ಧನಾತ್ಮಕ ಆಧ್ಯಾತ್ಮಿಕ ತರಂಗಗಳು ಸೃಷ್ಟಿಯಾಗುತ್ತವೆ ಅಂತಲೂ ಹೇಳಲಾಗಿದೆ. ಆಧ್ಯಾತ್ಮಿಕ ತರಂಗಗಳು, ಇದು ಕೇಳೋಕೆ ತುಂಬಾ ಕುತೂಹಲಕಾರಿಯಾಗಿದೆ. ಇದ್ರ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ಇನ್ನಷ್ಟು ವಿವರಣೆ ಇದೆಯಾ? ಹೌದು, ಇದೆ. ಇದರ ಪರಿಣಾಮ ಎಲ್ಲಿ ಆಗುತ್ತೆ ಅಂತ ಇನ್ನೂ ಆಳವಾಗಿ ವಿವರಿಸಿದ್ದಾರೆ. ಗಾಯತ್ರಿ ಮಂತ್ರದ ಉಪಾಸನೆಯು ಸಾಧಕನ ಅಂತಃಕರಣ ಚತುಷ್ಟಯಗಳ ಮೇಲೆ ನೇರ ಪ್ರಭಾವ ಬೀರುತ್ತೆ ಅಂತ ಹೇಳುತ್ತೆ. ಅಂತಃಕರಣ ಚತುಷ್ಟಯ, ಇದು ಸ್ವಲ್ಪ ತಾಂತ್ರಿಕ ಪದ. ಅಂದ್ರೆ ಏನು? ಹೌದು. ಇದನ್ನ ಸರಳವಾಗಿ ಹೇಳೋದಾದ್ರೆ, ಅಂತಃಕರಣ ಚತುಷ್ಟಯ ಅಂದ್ರೆ ನಮ್ಮ ಆಂತರಿಕ ವ್ಯವಸ್ಥೆಯ 4 ಭಾಗಗಳು: ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಸರಿ. ಹೌದು. ಈ 4 ಆಂತರಿಕ ಪರಿಕರಗಳ ಮೇಲೆ ಈ ಮಂತ್ರದ ಕಂಪನಗಳು ಕೆಲಸ ಮಾಡಿ ಅವುಗಳ ನಡುವಿನ ಸಮತೋಲನವನ್ನು ಸರಿಪಡಿಸುತ್ತೆ. ಒಂದು ರೀತಿಯಲ್ಲಿ ನಮ್ಮ ಆಂತರಿಕ ಸಾಫ್ಟ್ವೇರ್ ಅನ್ನು ಅಪ್ಡೇಟ್ ಮಾಡಿದ ಹಾಗೆ. ಓ, ಒಳ್ಳೆ ಹೋಲಿಕೆ. ಆಗ ನಮ್ಮೊಳಗೆ ಒಂದು ಸೂಕ್ಷ್ಮವಾದ ಮತ್ತು ಚೈತನ್ಯಪೂರ್ಣ ವಿದ್ಯುತ್ ಪ್ರವಾಹ ಹರಿಯಲು ಶುರುವಾಗುತ್ತೆ ಅಂತ ಈ ಬರಹದಲ್ಲಿ ವರ್ಣಿಸಲಾಗಿದೆ. ಒಂದು ನಿಮಿಷ. ವಿದ್ಯುತ್ ಪ್ರವಾಹ ಅಂತ ಹೇಳಿದಾಗ ನನಗೆ ವಿಜ್ಞಾನ ನೆನ್ಪಾಗತ್ತೆ. ಇಲ್ಲಿ ಅದನ್ನ ಅಕ್ಷರಶಃ ಹೇಳಿದ್ದಾರಾ ಅಥವಾ ಇದೊಂದು ರೂಪಕಾನ? ಇದನ್ನ ನಾವು 2 ರೀತಿಯಲ್ಲಿ ನೋಡಬಹುದು. ಒಂದು ಕಡೆ ನಮ್ಮ ನರವ್ಯೂಹದಲ್ಲಿ ನಡೆಯುವ ಕ್ರಿಯೆಗಳು ವಿದ್ಯುತ್ ಸಂಕೇತಗಳೇ. ಧ್ಯಾನದಿಂದ ಮೆದುಳಿನ ಚಟುವಟಿಕೆಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ವಿಜ್ಞಾನವೂ ಒಪ್ಕೊಂಡಿದೆ. ಸರಿ. ಇನ್ನೊಂದು ಕಡೆ ಇದೊಂದು ಶಕ್ತಿಯುತ ರೂಪಕ. ಆಂತರಿಕ ಶಕ್ತಿ ಜಾಗೃತವಾದಾಗ ಆಗುವ ಅನುಭವವನ್ನ ವರ್ಣಿಸಲು ವಿದ್ಯುತ್ ಪ್ರವಾಹ ಅನ್ನೋ ಪದಕ್ಕಿಂತ ಉತ್ತಮವಾದ ಪದ ಸಿಗಲಿಕ್ಕಿಲ್ಲ. ಹೌದು. ಇದೇ ಗಾಯತ್ರಿ ಚೈತನ್ಯದಲ್ಲಿ ಇನ್ನೊಂದು ಸುಂದರವಾದ ಹೋಲಿಕೆ ಇದೆ. ತಪಸ್ಸಿನ ಅಗ್ನಿಯಿಂದ ಆತ್ಮದಲ್ಲಿರುವ ಮಾಲಿನ್ಯವು ಸುಟ್ಟು ಭಸ್ಮವಾಗುತ್ತದೆ ಅಂತ. ಇದು ಹೇಗಂದ್ರೆ ಬಂಗಾರವನ್ನು ಶುದ್ಧೀಕರಿಸಲು ಅದನ್ನ ಬೆಂಕಿಯಲ್ಲಿ ಕಾಯಿಸ್ತಾರಲ್ಲ, ಹಾಗೆ. ನಿಖರವಾಗಿ. ಇಲ್ಲಿ ಗಾಯತ್ರಿ ಮಂತ್ರದ ಜಪ ಅನ್ನೋದು ಆ ತಪಸ್ಸಿನ ಅಗ್ನಿ ಇದ್ದಾಗೆ. ನಮ್ಮಲ್ಲಿರೋ ಅನಗತ್ಯ ಆಲೋಚನೆಗಳು, ಭಯ, ಅಸೂಯೆ ಅನ್ನೋ ಮಾಲಿನ್ಯವನ್ನ ಈ ಅಗ್ನಿ ಸುಟ್ಟು ಹಾಕುತ್ತೆ ಅಂತ ಈ ಬರಹದ ಆಶಯ. ಹಾಗಾದ್ರೆ ಈ ಪಯಣ ಶುರುವಾಗೋದು ಆತ್ಮಶೋಧನೆಯಿಂದ. ಮಧ್ಯದಲ್ಲಿ ಆತ್ಮಬಲ ಸಿಗತ್ತೆ. ಈ ಪಯಣದ ಕೊನೆಯಲ್ಲಿ ಈ ಎಲ್ಲಾ ಸಾಧನೆಗಳ ಅಂತಿಮ ಗುರಿಯೇನು? ಈ ಪಯಣದ ಅಂತಿಮ ಗಮ್ಯವೇ ಐಕ್ಯ. ಗಾಯತ್ರಿ ಚೈತನ್ಯದ ಪ್ರಕಾರ ಈ ಸಾಧನೆಯ ಅಂತಿಮ ಗುರಿ ಆತ್ಮ ಪರಮಾತ್ಮಗಳ ಮಿಲನ ಮತ್ತು ಅದ್ವೈತ ಸಾಧನೆ. ಆತ್ಮ ಪರಮಾತ್ಮಗಳ ಮಿಲನ ಅಂದ್ರೆ ನಾನು ಮತ್ತು ದೇವರು ಒಂದಾಗುವುದು ಅಂತಾನಾ? ಹೌದು. ಸರಳವಾಗಿ ಹೇಳುವುದಾದ್ರೆ ಹಾಗೆಯೇ. ಅದ್ವೈತ ಅಂದ್ರೆ 2 ಅಲ್ಲ, 1. ನಾನು ಬೇರೆ, ಈ ಬ್ರಹ್ಮಾಂಡ ಬೇರೆ ಎನ್ನುವ ಭಾವನೆಯನ್ನು ಮೀರಿ ಎಲ್ಲವೂ ಒಂದೇ ಚೈತನ್ಯದ ಭಾಗ ಎನ್ನುವ ಅರಿವನ್ನು ಹೊಂದುವುದು. ಇದು ಜ್ಞಾನದ ಅತ್ಯುನ್ನತ ಸ್ಥಿತಿ. ಈ ಗಾಯತ್ರಿ ಚೈತನ್ಯದಲ್ಲಿ ಈ ಮಂತ್ರವನ್ನು ಆತ್ಮೋನ್ನತಿ ಹಾಗೂ ಆತ್ಮೋದ್ಧಾರಕ್ಕಾಗಿ ಮೀಸಲಾದ ಅಪ್ರಮೇಯ ವೈದಿಕ ಮಂತ್ರ ಅಂತ ಬಣ್ಣಿಸಲಾಗಿದೆ. ಹಾಗಾದ್ರೆ ಈ ಸ್ಥಿತಿಯನ್ನು ತಲುಪಿದಾಗ ಏನಾಗುತ್ತೆ? ಲೌಕಿಕ ಜೀವನದ ಸುಖ ದುಃಖಗಳು ಅವರನ್ನು ಬಾಧಿಸುವುದಿಲ್ವಾ? ಈ ಬರಹದ ಪ್ರಕಾರ ನಿಷ್ಕಾಮದಿಂದ, ಅಂದ್ರೆ ಯಾವುದೇ ಫಲವನ್ನು ಅಪೇಕ್ಷಿಸದೆ ಈ ಮಂತ್ರವನ್ನು ಜಪಿಸಿದಾಗ ಸಾಧಕರಿಗೆ ಆತ್ಮಜ್ಞಾನ ಲಭಿಸುತ್ತೆ. ಆಗ ಅವರು ಸುಖ ದುಃಖಗಳೆಂಬ ದ್ವಂದ್ವಗಳಿಂದಾಚೆಗಿನ ಒಂದು ಆನಂದಾವಸ್ಥೆಯನ್ನು ತಲುಪುತ್ತಾರೆ. ಅಂದ್ರೆ ಸುಖ ಬಂದ್ರೆ ಹಿಗ್ಗೋದಿಲ್ಲ, ದುಃಖ ಬಂದ್ರೆ ಕುಗ್ಗೋದಿಲ್ಲ. ಹೌದು, ಒಂದು ಸ್ಥಿತಪ್ರಜ್ಞತೆ ಅವರಿಗೆ ಲಭಿಸುತ್ತೆ. ಇದರಲ್ಲಿ ಶಬ್ದಬ್ರಹ್ಮ ಮತ್ತು ನಾದಬ್ರಹ್ಮ ಅನ್ನೋ ಮಾತುಗಳು ಬರ್ತವೆ. ಅದರ ಅರ್ಥವೇನು? ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಇಡೀ ಬ್ರಹ್ಮಾಂಡವೇ ಒಂದು ಕಂಪನ ಅಥವಾ ನಾದದಿಂದ ಸೃಷ್ಟಿಯಾಗಿದೆ. ಆ ಮೂಲ ನಾದವನ್ನೇ ನಾದಬ್ರಹ್ಮ ಅಂತ ಕರೀತಾರೆ. ಗಾಯತ್ರಿ ಚೈತನ್ಯ ಏನು ಹೇಳುತ್ತೆ ಅಂದ್ರೆ, ಗಾಯತ್ರಿ ಮಂತ್ರವು ಆ ಮೂಲ ನಾದದ ಒಂದು ಬೀಜರೂಪ. ಹಾಗಾಗಿ ಈ ಮಂತ್ರವನ್ನು ಸರಿಯಾಗಿ ಉಚ್ಚರಿಸಿದಾಗ ನಾವು ಬ್ರಹ್ಮಾಂಡದ ಮೂಲ ಕಂಪನದೊಂದಿಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳುತ್ತೇವೆ.
ಇದ್ರಿಂದ ಆಧ್ಯಾತ್ಮಿಕ ಮುಕ್ತಿ ಮತ್ತು ಸಾಂಸಾರಿಕ ಸಂತೃಪ್ತಿ ಎರಡನ್ನೂ ಪಡೆಯಲು ಸಾಧ್ಯವಾಗುತ್ತೆ ಅಂತ ಹೇಳಲಾಗಿದೆ. ಈ ಗಾಯತ್ರಿ ಚೈತನ್ಯದಲ್ಲಿ ಒಂದು ಹೋಲಿಕೆ ನನ್ನ ಗಮನವನ್ನು ತುಂಬಾ ಸೆಳೆಯಿತು. ಸಾಮಾನ್ಯವಾಗಿ ಬೇರೆ ಪ್ರಾರ್ಥನೆಗಳಲ್ಲಿ ನಾವು ದೇವರ ಹತ್ತಿರ ಏನಾದ್ರೂ ಕೇಳ್ತೇವೆ. ಹೌದು, ವರ ಕೇಳ್ತೀವಿ. ಹೌದು. ಆದ್ರೆ ಇಲ್ಲಿ ಗಾಯತ್ರಿ ಮಂತ್ರದ ಸಾಧನೆಯಲ್ಲಿ ಸಾಧಕರೇ ಪರಮೇಶ್ವರನ ಸ್ತರಕ್ಕೆ ಏರಲು ಬೇಕಾದ ಅರ್ಹತೆಯನ್ನು ಗಳಿಸಿಕೊಳ್ತಾರೆ ಅಂತ ಹೇಳಿದೆ. ಇದೊಂದು ದೊಡ್ಡ ವ್ಯತ್ಯಾಸ ಅಲ್ವಾ? ಖಂಡಿತ. ಇದು ಈ ಬರಹದ ಅತ್ಯಂತ ಪ್ರಮುಖವಾದ ಮತ್ತು ಶಕ್ತಿಯುತವಾದ ಒಳನೋಟ. ಇದು ನಮ್ಮನ್ನು ಬೇಡುವ ಸ್ಥಿತಿಯಿಂದ ಆಗುವ ಸ್ಥಿತಿಗೆ ಕೊಂಡೊಯ್ಯುವ ಮಾರ್ಗ. ಇಲ್ಲಿ ನಾವು ದೇವರ ಮುಂದೆ ಕೈಚಾಚೆ ನಿಲ್ಲುವುದಿಲ್ಲ. ಬದಲಿಗೆ ದೇವರಲ್ಲಿರುವ ಶಕ್ತಿ, ಜ್ಞಾನ ಮತ್ತು ಪಾವಿತ್ರತೆಯನ್ನು ನಮ್ಮೊಳಗೆ ಬೆಳೆಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಇಲ್ಲಿ ಸಾಧಕನು ತನ್ನ ಉನ್ನತಿಗಾಗಿ ಸ್ವತಃ ಶಕ್ತನಾಗುತ್ತಾನೆ. ಇದು ಕೇವಲ ವರವನ್ನು ಪಡೆಯುವುದಲ್ಲ, ವರವನ್ನು ಪಡೆಯುವ ಯೋಗ್ಯತೆಯನ್ನು ಗಳಿಸುವುದು. ಅಂದ್ರೆ ಇದು ಅವಲಂಬನೆಯನ್ನು ಕಡಿಮೆ ಮಾಡಿ ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸುವ ಆಧ್ಯಾತ್ಮಿಕ ದಾರಿ. ನಿಖರವಾಗಿ. ಅದಕ್ಕಾಗಿಯೇ ಈ ಮಂತ್ರವನ್ನು ಆಧ್ಯಾತ್ಮಿಕ ಜ್ಯೋತಿಯ ಮೂಲ ಮತ್ತು ಅಧ್ಯಾತ್ಮದ ಸಾರ ಅಂತ ಈ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಲಾಗಿದೆ. ಇದು ಹೊರಗಿನಿಂದ ಬೆಳಕನ್ನು ತರುವುದಲ್ಲ, ನಮ್ಮೊಳಗೆ ಇರುವ ದೀಪವನ್ನು ಹೊತ್ತಿಸುವ ಕೆಲಸ ಮಾಡುತ್ತೆ. ಸರಿ. ಕೊನೆಯಲ್ಲಿ ಗಾಯತ್ರಿ ಸಂಹಿತೆಯ ಒಂದು ಶ್ಲೋಕವನ್ನು ಉಲ್ಲೇಖಿಸಲಾಗಿದೆ. ಅದು ಈ ಇಡೀ ಚರ್ಚೆಯ ಸಾರಾಂಶವನ್ನು ಹೇಳುತ್ತೆ. ಗಾಯತ್ರಿ ಉಪಾಸನಾ ಕಾರಣಾತ್ ಆತ್ಮಶಕ್ತಿರ್ವಿವರ್ಧತೆ ಪ್ರಾಪ್ತೆ ಕ್ರಮಶೋ ಅಜಸ್ರ ಸಾಮೀಪ್ಯಂ ಪರಮಾತ್ಮನಃ. ಇದರ ಅರ್ಥ ಗಾಯತ್ರಿ ಉಪಾಸನೆಯ ಕಾರಣದಿಂದ ಆತ್ಮಶಕ್ತಿಯು ವೃದ್ಧಿಯಾಗುತ್ತದೆ ಮತ್ತು ಕ್ರಮೇಣವಾಗಿ ನಿರಂತರವಾಗಿ ಪರಮಾತ್ಮನ ಸಾಮೀಪ್ಯವನ್ನು ಹೊಂದಲು ಸಾಧ್ಯವಾಗುತ್ತದೆ. ನೋಡಿ, ಇಲ್ಲಿಯೂ ಆತ್ಮಶಕ್ತಿ ವೃದ್ಧಿಯಾಗುತ್ತದೆ ಅಂತ ಹೇಳಿದೆಯೇ ಹೊರತು ದೇವರು ಶಕ್ತಿ ಕೊಡುತ್ತಾನೆ ಅಂತ ಹೇಳಿಲ್ಲ. ಹೌದು, ಸಾಧಕನೇ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಹಾಗಾದರೆ ಒಟ್ಟಾರೆಯಾಗಿ ಗಾಯತ್ರಿ ಚೈತನ್ಯವು ಗಾಯತ್ರಿ ಮಂತ್ರವನ್ನು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ನೋಡದೆ ಅದೊಂದು ವ್ಯಕ್ತಿಯನ್ನು ಪರಿವರ್ತಿಸುವ, ಅವನೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ಸಂಪೂರ್ಣ ಪ್ರಕ್ರಿಯೆಯಾಗಿ ನಮ್ಮ ಮುಂದಿಡುತ್ತದೆ. ಇದು ಒಂದು ಅದ್ಭುತವಾದ ದೃಷ್ಟಿಕೋನ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆಯನ್ನು ಬಿಟ್ಟೋಗ್ಬೇಕು ಅನ್ಸುತ್ತೆ. ಇದೇ ಗಾಯತ್ರಿ ಚೈತನ್ಯದಲ್ಲಿ ಅಂತರ್ಯಾಮಿ ಅನ್ನೋ ಪದಕ್ಕೆ ಅಂತರಂಗದಲ್ಲಿದ್ದು ತನ್ನೆಡೆಗೆ ಸೆಳೆದುಕೊಳ್ಳುತ್ತಿರುವುದು ಅಂತ ಒಂದು ಸುಂದರವಾದ ವ್ಯಾಖ್ಯಾನ ಇದೆ. ಸಾಮಾನ್ಯವಾಗಿ ದೇವರು ಎಲ್ಲೋ ಮೇಲಿದ್ರೂ ನಮ್ಮನ್ನು ನಿಯಂತ್ರಿಸ್ತಾನೆ ಅಂತ ನಾವು ಅಂದುಕೊಳ್ತೇವೆ. ಆದರೆ ಈ ವ್ಯಾಖ್ಯಾನದ ಪ್ರಕಾರ ನಮ್ಮನ್ನು ಸೆಳೆಯುವ, ನಮಗೆ ಮಾರ್ಗದರ್ಶನ ನೀಡುವ ಶಕ್ತಿ ಹೊರಗಿಲ್ಲ, ಅದು ನಮ್ಮ ಅಂತರಂಗದಲ್ಲೇ ಇದೆ. ಇದು ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಮಾತು ಅಲ್ವಾ? ಖಂಡಿತ. ಹಾಗಾಗಿ ನಾವು ಆಲೋಚಿಸಬೇಕಾದ ವಿಷಯವಿದು. ಈ ಗಾಯತ್ರಿ ಚೈತನ್ಯವು ನಿರಂತರವಾಗಿ ನಮ್ಮನ್ನು ಒಳಮುಖ ಪ್ರಯಾಣದತ್ತ ಪ್ರೇರೇಪಿಸುತ್ತೆ. ಅಂತಿಮ ಶಕ್ತಿ ಮತ್ತು ಸತ್ಯವೂ ಹೊರಗಿಲ್ಲ, ನಮ್ಮೊಳಗೆ ಅಡಗಿದೆ ಎಂದು ಇದು ಸೂಚಿಸುತ್ತೆ. ಹಾಗಾದರೆ ನಮ್ಮ ಜೀವನದ ಉತ್ತರಗಳನ್ನು, ಶಕ್ತಿಯನ್ನು, ಶಾಂತಿಯನ್ನು ಹೊರಗೆ ಹುಡುಕುವುದನ್ನು ಬಿಟ್ಟು ನಮ್ಮೊಳಗೆ ಇರುವ ಈ ಅಂತರ್ಯಾಮಿಯ ಧ್ವನಿಯನ್ನು ಕೇಳಿಸಿಕೊಳ್ಳಲು ಪ್ರಯತ್ನಿಸಿದರೆ ನಮ್ಮ ಬದುಕಿನ ದೃಷ್ಟಿಕೋನವೇ ಹೇಗೆ ಬದಲಾಗಬಹುದು?